Hello everyone, welcome back to my channel. I'm Neha Sultana Narayanpet. Uh, so this is a new notification which came out on 14th of December 2024. So ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೆಇಎ ಒಂದು ಮುಖ್ಯ ಪ್ರಕಟಣೆ ಬಂದಿದೆ. ಇದು ಸರ್ಕಾರದ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿನಲ್ಲಿ ಖಾಲಿ ಇರುವ 98 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ್ದು. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು 2024 ಡಿಸೆಂಬರ್ 9ರಿಂದ ಡಿಸೆಂಬರ್ 14ರವರೆಗೆ ನಡೆಸಲಾಗಿತ್ತು. ಇಲ್ಲಿ ನಾನು ಇದು ನೋಟಿಫಿಕೇಶನ್ ಅನ್ನು ಓದುತ್ತೀನಿ. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಜಿಟಿಟಿಸಿ ಖಾಲಿ ಇರುವ 98 ವಿವಿಧ ವೃಂದದ ಹುದ್ದೆಗಳಿಗೆ ದಿನಾಂಕ 9/12/2024ರಿಂದ 14/12/2024ರವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಸದರಿ ಪರೀಕ್ಷೆಗಳ ಕೀ ಉತ್ತರಗಳನ್ನು ದಿನಾಂಕ 14/12/2024ರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ನಂತರ ಪ್ರಕಟಿತ ಕೀ ಉತ್ತರಗಳಿಗೆ ಅಪೇಕ್ಷಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಮೂಲಕ ಮಾತ್ರವೇ ದಿನಾಂಕ 17/12/2024 ಸಂಜೆ 5 ಗಂಟೆಯೊಳಗೆ ಸಲ್ಲಿಸಬಹುದಾಗಿದೆ. ಅಪೇಕ್ಷಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪ್ರತಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವ ಪ್ರತಿ ಅಪೇಕ್ಷಣೆಗೂ ₹50 ಪಾವತಿಸತಕ್ಕದ್ದು ಹಾಗೂ ಅಪೇಕ್ಷಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಮೇಲ್ಕಂಡ ನಿಗದಿತ ಮಾಹಿತಿಗಳನ್ನು ಸಲ್ಲಿಸದ ಅಥವಾ ಶುಲ್ಕ ಪಾವತಿಸದ ಅಪೇಕ್ಷಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ವಿಷಯ ತಜ್ಞರ ಸಮಿತಿಯ ನಿರ್ಧರಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತದೆ. ಈ ಒಂದು ನೋಟಿಫಿಕೇಶನ್ನಲ್ಲಿ ಇವು ನಮ್ಮಲ್ಲಿ ಹಲವಾರು ಬರೆದಿರಬಹುದು. ಈ ಪರೀಕ್ಷೆಯ ಕೀ ಉತ್ತರಗಳನ್ನು ಈಗ ಪ್ರಕಟಿಸಲಾಗಿದೆ ದಿನಾಂಕ 14 ಡಿಸೆಂಬರ್ 2024ರಂದು. ಸೊ ಇಲ್ಲಿ ಕೀ ಉತ್ತರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ರೈಟ್, ನಿಮಗೆ ತಕ್ಷಣವೇ ನೀವು ಬರೆದ ಉತ್ತರಗಳು ಸರಿ ಇದ್ದವೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಲು ತಕ್ಷಣವೇ ವೆಬ್ಸೈಟ್ಗೆ ಹೋಗಿ ಕೀ ಉತ್ತರಗಳನ್ನು ಚೆಕ್ ಮಾಡಬಹುದು. ಅಪೇಕ್ಷಣೆ ಸಲ್ಲಿಸುವ ವಿಧಾನ. ಈ ಕೀ ಉತ್ತರಗಳ ಬಗ್ಗೆ ನೀವು ಯಾವುದೇ ಅಪೇಕ್ಷಣೆಗಳಿದ್ದರೂ ಅದು ಏನಂತಾರ ಸರಿಯಾದ ಸಮಯದಲ್ಲಿ ಸಲ್ಲಿಸಬಹುದು, ತುಂಬ ಮುಖ್ಯ. ಸೊ ಈ ಸಲುವಾಗ ವಿಧಾನವು ಸ್ಪಷ್ಟವಾಗಿದೆ. ದಿನಾಂಕ 17 ಡಿಸೆಂಬರ್ 2024 ಸಂಜೆ 5 ಗಂಟೆಯೊಳಗೆ ಮಾತ್ರ ನೀವು ಏನಂತೀರ ಅಪೇಕ್ಷಣೆ ಸಲ್ಲಿಸಬಹುದು. ಸೊ ಆ ಅಪೇಕ್ಷಣೆ ಸಲ್ಲಿಸಲು ಪ್ರಾಧಿಕಾರವು ಒಂದು ಆನ್ಲೈನ್ ಪೋರ್ಟಲ್ ಒದಗಿಸಿದೆ. ಅಪೇಕ್ಷಣೆ ಸಲ್ಲಿಸಲು ನೀವು ಈ ಪೋರ್ಟಲ್ನಲ್ಲೇ ಹೋಗಬೇಕು. ಕಾಗದ ಅಥವಾ ಇಮೇಲ್ ಮೂಲಕ ಸಲ್ಲಿಸುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ತಪ್ಪದೇ ವೆಬ್ಸೈಟ್ಗೆ ಲಾಗಿನ್ ಆಗಿ. ನೀವು ಅಪೇಕ್ಷಣೆ ಸಲ್ಲಿಸುವಾಗ ಈ ಕೆಳಗಿನ ಮಾಹಿತಿಗಳನ್ನು ಪೂರೈಸುವುದು ಅಗತ್ಯ. ಅದರಲ್ಲಿ ಏನಿದೆ ಅಂದರೆ ಪತ್ರಿಕೆ ಹೆಸರು, ನೀವು ಯಾವ ಪ್ರಶ್ನಾ ಪತ್ರಿಕೆ ಬರೆದಿದ್ದೀರಿ ಮತ್ತು ಪರೀಕ್ಷೆಯ ದಿನಾಂಕ, ಯಾವ ದಿನ ಪರೀಕ್ಷೆ ಬರೆದಿದ್ದೀರೋ ಅದು, ಮತ್ತು ವರ್ಷನ್ ಕೋಡ್. ಪ್ರಶ್ನಾ ಪತ್ರಿಕೆಯ ವರ್ಷನ್ ಕೋಡ್ ಅಂದರೆ ಪ್ರಶ್ನಾ ಪತ್ರಿಕೆಯ ಇಯರ್ ವರ್ಷನ್ ಕೋಡನ್ನು ನೀಡಬೇಕು ನೀವು. ಮತ್ತು ಏನಂತೀರ ಪ್ರಶ್ನೆ ಸಂಖ್ಯೆ, ನೀವು ಅಪೇಕ್ಷಣೆ ಸಲ್ಲಿಸಬೇಕಾದ ಪ್ರಶ್ನೆಯ ಸಂಖ್ಯೆಯನ್ನು ಸ್ಪಷ್ಟವಾಗಿ ನಮೂದಿಸಿರಿ. ಮತ್ತು ಪೂರಕ ದಾಖಲೆಗಳು, ನೀವು ಅಪೇಕ್ಷಣೆ ಸಲ್ಲಿಸುತ್ತಿರುವುದನ್ನು ತ್ರುಟಿಸಲು ತಜ್ಞರು ಚೆಕ್ ಮಾಡಬಹುದಾದ ದಾಖಲೆಗಳು ಬೇಕು ಮತ್ತು ಈ ದಾಖಲೆಗಳನ್ನು PDF ರೂಪದಲ್ಲಿ ಲಗತ್ತಿಸಬೇಕು. ಮತ್ತು ಅಪೇಕ್ಷಣಾ ಶುಲ್ಕ ನೋಡ್ರಿ, ಇಲ್ಲಿ ಇವ್ರು ಏನು ಹೇಳುತ್ತಾರಂದ್ರೆ ಪ್ರತಿ ಅಪೇಕ್ಷಣೆ ಸಲ್ಲಿಸಲು 50 ಶುಲ್ಕವನ್ನು ಪಾವತಿಸಬೇಕು ನೀವು, ಮತ್ತು ಇದು ಹಿಂಪಡೆಯಲಾಗುವುದಿಲ್ಲ. ಸೊ ದೇರ್ ಈಸ್ ನೋ ರಿಟರ್ನ್ ಆ್ಯಂಡ್ ಯು ಹ್ಯಾವ್ ಟು ಪೇ ₹50. ಶುಲ್ಕವನ್ನು ಪಾವತಿಸಿದ ಅಪೇಕ್ಷಣೆಯನ್ನು ಪರಿಗಣಿಸಲಾಗುವುದಿಲ್ಲ. ಐ ಆಮ್ ರಿಪೀಟಿಂಗ್ ದಿಸ್ ಒನ್ ಮೋರ್ ಟೈಮ್. ಸೊ ಇದರಿಂದ ನಿಮ್ಮ ಅಪೇಕ್ಷಣೆ ಮಾನ್ಯವಾಗಲು ಈ ಎಲ್ಲ ಮಾಹಿತಿ ಮತ್ತು ಶುಲ್ಕ ಪಾವತಿಯನ್ನು ತಪ್ಪದೆ ಮಾಡಿರಿ. ಮತ್ತು ನೀವು ಸಲ್ಲಿಸಿದ ಎಲ್ಲ ಅಪೇಕ್ಷಣೆಗಳನ್ನು ತಜ್ಞರ ಸಮಿತಿ ಪರಿಶೀಲಿಸ್ತಾರಲ್ಲಿ ಮತ್ತು ಅವರು ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಸೊ ಇದರಿಂದ ನೀವು ಯಾವುದೇ ಏನಂತೀರ ಅಪೇಕ್ಷಣೆ ಸಲ್ಲಿಸುವ ಮುನ್ನ ಎಲ್ಲ ಮಾಹಿತಿ ಹಾಗೂ ದಾಖಲೆಗಳನ್ನು ನೀವು ಸರಿಯಾಗಿ ಪರಿಶೀಲಿಸಿ ಸಲ್ಲಿಸಿ. ಮತ್ತು ಪ್ರಥಮವಾಗಿ ಕ್ಯೂ ಉತ್ತರವನ್ನು ಈಗ ನೀವು ಏನು ಮಾಡಬೇಕಂದ್ರೆ ಪ್ರಥಮವಾಗಿ ಫಸ್ಟ್ ಉತ್ತರವನ್ನು ಡೌನ್ಲೋಡ್ ಮಾಡಿರಿ ಮತ್ತು ನೀವು ನೀಡಿದ ಉತ್ತರಗಳೊಂದಿಗೆ ಹೋಲಿಸಿ ಮತ್ತು ತ್ರುಟಿಗಳನ್ನು ಕಂಡು ಬಂದರೆ ಅಪೇಕ್ಷಣೆ ಸಲ್ಲಿಸಲು ಈ ಮಾಹಿತಿಗಳನ್ನು ತಯಾರಿಸಿ: ಪತ್ರಿಕೆಯ ಹೆಸರು, ದಿನಾಂಕ, ವರ್ಷನ್ ಕೋಡ್
ಪೂರಕ ದಾಖಲೆಗಳು. ಮತ್ ಇಲ್ಲೇನಂದ್ರೆ ಸ್ನೇಹಿತರೆ, ಇದು ಒಂದು ಸರಳ ಪ್ರಕ್ರಿಯೆ ಆದ್ರೆ ನಿಗದಿತ ಸಮಯದಲ್ಲಿ ಮುಗಿಸುವುದು ಮುಖ್ಯ. ಪ್ರ ಪ್ರಾಧಿಕಾರದ ತಜ್ಞರು ಪರಿಶೀಲನೆ ಮಾಡುವ ನಂತರ ಪ್ರಕಟಿಸಲಾದ ಉತ್ತರವೇ ಅಂತಿಮ ಆ, ಇರ್ತದ್ ನೋಡ್ರಿ. ಇದರಿಂದ ನೀವು ಎಲ್ಲಿ ತ್ರುಟಿಯಾಗಿದೆ ಎಂಬುದನ್ನು ತಿಳಿಯಲು ಇದು ಉತ್ತಮ ಅವಕಾಶ. So here, this important update from the Karnataka Examination Authority regarding GTTC recruitment competitive exams for 98 vacant posts in the government tool room and training center, that is GTTC in short form, were conducted from December 9 to December 14, 2024. So the key answers for these exams have been published on December 14, 2024. To check them, visit the official website of the authority. So, if you have any objections regarding the key answers, you can raise them through the online portal provided on the website. And the last date to submit objections is December 17, 2024 by 5 p.m. So while submitting objections, you must provide details such as the paper name, exam date, version code, question number, and supporting documents in PDF format. A fee of 50 rupees is applicable per objection, and this fee will not be refunded. I hope you all found this video very informational, and if you did, then please make sure to subscribe to my channel and like the video, share it with your fellow friends, fellow aspirants, and if you have any queries regarding the video, then please drop them in the comment section, and see you in the next video.